ಹುಣಸೂರು ಚಿನ್ನದಂಗಡಿ ದರೋಡೆ ಕೇಸ್ ತನಿಖೆ ಚುರುಕು. 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡ ರಚನೆ. ಆರೋಪಿಗಳು ಎಲ್ಲಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕಲೆ. ಸಿಸಿಟಿವಿಯಲ್ಲಿ ಸೆರೆಯಾದ ರಾಬರಿ ಗ್ಯಾಂಗ್ ಭಾವಚಿತ್ರ. ಹಿಂದಿ ಭಾಷೆ ಮಾತನಾಡುತ್ತಿದ್ದ 5 ಫೋಟೋ ಆಧರಿಸಿ ಪೊಲೀಸರಿಂದ ತಲಾಶ್. ಪರಿಚಿತರಿಂದಲೇ ದರೋಡೆ ನಡೆದ ಅನುಮಾನ. ಚಿನ್ನದಂಗಡಿ ಮ್ಯಾನೇಜರ್ ಸಿಬ್ಬಂದಿ ಕೈವಾಡದ ಬಗ್ಗೆಯೂ ತನಿಖೆ. ಎಲ್ಲ ಆಯಾಮಗಳಲ್ಲಿಯೂ ಪೊಲೀಸರ ಇನ್ವೆಸ್ಟಿಗೇಷನ್. ಬೆಳಗಾವಿಯ ಕೆನರಾ ಬ್ಯಾಂಕ್ಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಕಬ್ಬಿಣದ ಕಿಟಕಿ ಕಟ್ ಮಾಡಿ ಒಳ ನುಗ್ಗಿದ ಖರೀಮರು. ಪೊಲೀಸ್ ವಾಹನದ ಸೈರನ್ ಕೇಳ್ತಿದ್ದಂತೆ ಎಸ್ಕೇಪ್. ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಮೂಗು ತೂರಿಸಿದ ಕೇರಳ ಸರ್ಕಾರ. ಕೋಗಿಲು ಸಂತ್ರಸ್ತರ ಬಗ್ಗೆ ಚರ್ಚಿಸಲು ಇಂದು ಸಂಜೆ ಸಿಎಂ ಸಭೆ. ಮುಂದೆ ಏನು ಕ್ರಮ ಕೈಗೊಳ್ಳಬೇಕೆಂದು ನಿರ್ಧಾರ ಸಾಧ್ಯತೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ದೇವೇಗೌಡರಿಂದ ಘೋಷಣೆ. ಬಿಜೆಪಿ ನಾಯಕರ ಜೊತೆಗೆ ಸಭೆಗೆ ದಳಪಡೆ ತೀರ್ಮಾನ. ಫ್ರೆಂಡ್ಲಿ ಫೈಟ್ ಬಗ್ಗೆ ಚರ್ಚೆ ನಡೆಸಲಿರೋ ಕುಮಾರಸ್ವಾಮಿ. ಚುನಾವಣೆಗೂ ಮೊದಲು ಅವನ ಮುಖ ಚೆನ್ನಾಗಿತ್ತು. ರಿಸಲ್ಟ್ ಬಂದ ಮೇಲೆ ಅವನ ಮುಖ ನೋಡಿದಾಗ ನನ್ನ ಮನಸ್ಸು ಹೊಡೆದು ಹೋಯಿತು. ವಿ ಸೋಮಣ್ಣನನ್ನ ಗೆಲ್ಲಿಸಿ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಎಂದ ಮಾಜಿ ಸಂಸದ ಜಿಎಸ್ ಬಸವರಾಜು. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ತೆರವು. ಯಡಿಯೂರಪ್ಪಗೆ ಅಧ್ಯಕ್ಷ ಸ್ಥಾನ ಕೊಡೋ ಬಗ್ಗೆ ಚರ್ಚೆ. ಸಮುದಾಯದ ಪ್ರಭಾವಶಾಲಿ ನಾಯಕರೊಂದರ ಹೆಸರು ಮುನ್ನೆಲೆಗೆ. ಸಮರ್ಥ, ಯೋಗ್ಯ, ಗಟ್ಟಿ ಧ್ವನಿಯವರು ಮಹಾಸಭೆಯ ಅಧ್ಯಕ್ಷರಾಗಬೇಕು. ರಂಭಾಪುರಿ ಶ್ರೀಗಳ ಹೇಳಿಕೆಯಿಂದ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸಂಚಲನ. ರೇಸ್ನಲ್ಲಿ ಶಂಕರ್ ಬಿದ್ರಿ, ಈಶ್ವರ್ ಖಂಡ್ರೆ, ಪ್ರಭಾಕರ್ ಕೋರೆ ಹೆಸರು ಕೂಡ ಮುನ್ನೆಲೆಗೆ. 2023ರ ಎಲೆಕ್ಷನ್ನಲ್ಲಿ ಉದ್ಯಮಿಯೊಬ್ಬರಿಂದ 99 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ ಬಿಜೆಪಿಯ ಶಾಸಕ. ಹಣ ಹಿಂದಿರುಗಿಸದ ಕಾರಣ ಶರಣು ಸಲ್ಗಾರ್ ವಿರುದ್ಧ ದೂರು. ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಎಫ್ಐಆರ್. ಬೆಂಗಳೂರಿನ ಮಾಲ್ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ. ಅಸಭ್ಯವಾಗಿ ಸ್ಪರ್ಶಿಸಿ ಎಸ್ಕೇಪ್ ಆಗಿದ್ದ ಆರೋಪಿ ಲಾಕ್. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಮನೋಜ್ ಚಾಂದ್ ಅರೆಸ್ಟ್. ಬೆಂಗಳೂರಲ್ಲಿ ಡ್ರಿಂಕ್ಸ್ ಮಾಡಿ ವಿದ್ಯಾರ್ಥಿಯಿಂದ ಯದ್ವಾ ತದ್ವಾ ಕಾರು ಚಾಲನೆ. ವೇಗವಾಗಿ ಬಂದು ಪಾದಚಾರಿಗೆ ಡಿಕ್ಕಿ ಹೊಡೆದು ಜೀವ ತೆಗೆದ ಆಡಿ ಕಾರು. ಪ್ರಕರಣ ದಾಖಲಿಸಿ ಆರೋಪಿ ಅರೆಸ್ಟ್. ಶಿವಮೊಗ್ಗದಲ್ಲಿ ಸರ್ಕಾರಿ ಜಮೀನು ಭೂಗಳ್ಳರ ಪಾಲು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವಂತಹ ಗೋಮಾಳ ಪ್ರಭಾವಿಗಳ ತೆಕ್ಕೆಗೆ. ಮಾಜಿ ಸಂಸದ ಆಯನೂರು ಮಂಜುನಾಥ್ ಪುತ್ರನಿಂದ ವಸತಿ ಬಡಾವಣೆ ನಿರ್ಮಾಣ. ಹಿರಿಯೂರು ಬಸ್ ದುರಂತ ಮಾಸ ಮುನ್ನವೇ ಮತ್ತೊಂದು ಅವಘಡ. ಬಾಗಲಕೋಟೆ ಖಾಸಗಿ ಬಸ್ನಲ್ಲಿ ಕಾಣಿಸಿಕೊಂಡ ಹೊಗೆ. ತಕ್ಷಣ ಎಲ್ಲರನ್ನ ಕೆಳಗಿಳಿಸಿದ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.